ಅಯ್ಯೋ, ಇದೇನಾಯ್ತು? ಇದ್ದಕ್ಕಿದ್ದಂತೆ ನಮಗೆ ದಾರಿ ಸುಗಮವಾಯ್ತು. ಬನ್ನಿ, ಈಗ ಆದಷ್ಟು ಬೇಗ ನಾವು ನಮ್ಮ ಕಾರ್ಯ ಸಂಪನ್ನ ಮಾಡಬೇಕು. ನನ್ಗನ್ಸತ್ತೆ ನಮ್ಮ ಭಯದಿಂದ ಲಕ್ಷ್ಮಿ ವೃಜಮಂಡಲ ತ್ಯಜಿಸಿ ಹೋಗಿದ್ದಾಳೆ. ಇನ್ನು ಅನಾಸ್ತಾ, ಅಲಕ್ಷ್ಮಿ, ಅಶುಚಿತ ಈ ಪೂರ್ತಿ ವೃಜಮಂಡಲದಲ್ಲಿ ತಾಂಡವಾಡ್ತಾರೆ. ಅಲಕ್ಷ್ಮಿ, ಅನಾಸ್ತಾ, ಅಶುಚಿತ, ಇದೆಲ್ಲ ಏನಾಗುತ್ತಿದೆ? ಖಂಡಿತವಾಗಿ ಯಾವುದೋ ಅನಿಷ್ಟದ ಸಂಕೇತವೇ. ನಾನು ತಿಳಿಯಬೇಕು. ಸಾಕ್ಷಾತ್ ಅಲಕ್ಷ್ಮಿ, ಅನಾಸ್ತಾ, ಅಶುಚಿತ ಹೀಗೆ ವೃಂದಾವನದಲ್ಲಿ ದೇವಿ ಲಕ್ಷ್ಮಿಯು ವೃಂದಾವನ ತ್ಯಜಿಸಿ ಹೋಗಿದ್ದಾಳೆ. ಇಷ್ಟು ದೊಡ್ಡ ಸಂಕಟ ಇನ್ನು ಹೇಗೆ ನಶಿಸುತ್ತದೆ? ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಪ್ರಭು? ಮಾತೆ ಲಕ್ಷ್ಮಿಯು ನಕಾರಾತ್ಮಕ ಶಕ್ತಿಗಳ ನಾಶ ಮಾಡಿ ಕೃಷ್ಣನ ಲೀಲೆಯಲ್ಲಿ ಸಹಭಾಗಿಯಾಗಲು ಹೋಗಿದ್ದು. ಆದರೆ ಮಾತೆ ಕೋಪದಲ್ಲಿ ಬೃಂದಾವನವನ್ನು ತ್ಯಜಿಸಿಯೇ ಬಿಟ್ಟರಲ್ಲ. ಈಗ ಈ ಅಸುರಿ ಶಕ್ತಿಗಳ ಎದುರು ನಿಲ್ಲುವವರು ಯಾರು ಪ್ರಭು? ನಾನು ಈವರೆಗೆ ತಿಳಿದಂತೆ ಈ ಅಸುರಿ ಶಕ್ತಿಗಳ ಅಂತ್ಯ ಕೇವಲ ಮಾತೆಯೇ ಮಾಡಬಲ್ಲರು. ದೇವರ್ಷಿ, ವರ್ತಮಾನದಲ್ಲಿ ಘಟಿಸುವ ಘಟನೆಗಳನ್ನು ನೋಡುತ್ತಾ ಕೆಲವೊಮ್ಮೆ ಹೀಗೆ ಅನಿಸುತ್ತದೆ, ಈ ಸಂಕಟದಿಂದ ಹೊರಗೆ ಬರುವಂತ ಯಾವ ಮಾರ್ಗವೂ ಉಳಿದಿಲ್ಲ ಎಂದು. ಆದರೆ ಅದೇ ಘಟನೆಗಳು ಭವಿಷ್ಯದಲ್ಲಿ ನಡೆಯುವ ಇವುಗಳಿಗಿಂತ ದೊಡ್ಡ ಸಂಕಟಕ್ಕೆ ಪರಿಹಾರವಾಗಿಯೇ ಬರುತ್ತವೆ. ಹಾ ಪ್ರಭು, ಈವರೆಗೂ ದೇವಿ ರಾಧೆ ಮತ್ತು ಪರಮಾವತಾರಿ ಶ್ರೀಕೃಷ್ಣ ಇಬ್ಬರೂ ಸೇರಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡುತ್ತಿದ್ದರು. ಹೀಗಾಗುತ್ತಿರುವುದು ಇದೇ ಮೊದಲ ಬಾರಿ ಪ್ರಭು. ಇಂತಹ ದೊಡ್ಡ ಸಂಕಟದ ಸಮಯದಲ್ಲಿ ಇಬ್ಬರು ಬೇರೆ ಬೇರೆಯಾಗಿದ್ದಾರೆ. ಇದು ಕೂಡ ನಿಮ್ಮ ಲೀಲೆಯೇ ಪ್ರಭು? ದೇವರ್ಷಿ, ಇದು ಲೀಲೆಯಲ್ಲ, ಬದಲಾಗಿ ನಿಮ್ಮ ಮಾತೆಯ ನಿರ್ಣಯ. ಇದರ ಹಿಂದೆ ಏನೋ ಕಾರಣವಿರಲು ಸಾಧ್ಯವಿದೆ, ಏಕೆಂದರೆ ಯಾವುದೇ ಘಟನೆಯು ಕಾರಣವಿಲ್ಲದೆ ಘಟಿಸದು ದೇವರ್ಷಿ. ಸತ್ಯವಚನ ಪ್ರಭು, ಸತ್ಯವಚನ. ಭಕ್ತಿಯಿಂದ ನೋಡಿದರೆ ಇದು ಮಹಿಮೆ, ಧ್ಯಾನಿಸಿ ನೋಡಿದರೆ ಇದು ಲೀಲೆ. ನಾರಾಯಣ ನಾರಾಯಣ. ಇವತ್ತ್ಯಾಕೋ ರಾಧೆ ವಿಷಯದಲ್ಲಿ ಮನಸ್ಸು ಬಹಳ ಚಿಂತಿಸ್ತಾ ಇದೆಯಲ್ಲ. ಇಷ್ಟೊತ್ತಿಗಾಗಲೇ ಅವಳು ವೃಂದಾವನದಿಂದ ಮರಳು ಬರಬೇಕಾಗಿತ್ತು. ಎಲ್ಲಿ ಹೋಗಿದ್ದಾಳವಳು? ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಗಿರಿಧರ, ರಾಧೆ ಎಲ್ಲಿದ್ದಾಳೆ? ಏನು, ರಾಧೆ ಪುಟ್ಟಿ ಇನ್ನೂ ಬರಲೇ ಇಲ್ವಾ? ಆದರೆ ಅವಳು ನಾನು ವೃಂದಾವನ ತಲುಪೋದಕ್ಕೂ ಮೊದಲೇ ಅಲ್ಲಿಂದ ಹೊರಟ್ಬಿಟ್ಟಿದ್ಲು. ಅವಳು ನಿನಗಿಂತ ಮೊದಲೇ ಹೊರಟಿದ್ರೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ. ಎಲ್ಲಿ ಹೋಗಿದ್ದಾಳೆ? ನನ್ಗಂತೂ ಅನ್ಸುತ್ತೆ ಅವಳು ಇನ್ನೂ ನಮ್ಮ ಮೇಲೆ ನೊಂದ್ಕೊಂಡಿದ್ದಾಳೆ ಅಂತ. ಗಿರಿಧರ, ನೀನೇನು ಹೇಳ್ತಾ ಇದ್ಯಾ? ಯಾರ ಮೇಲೆ ನೊಂದ್ಕೊಳ್ತಾಳೆ ರಾಧೆ? ಮತ್ತೆ ಕೃಷ್ಣನ್ ಜೊತೆ ಅವಳು ಜಗಳ ಆಡದ್ಲಾ? ಇಲ್ಲ, ಜಗಳ ಏನೂ ಅಲ್ಲ. ಆದರೆ ಅವಳು... ಗಿರಿಧರ, ಏನು ಆಹಾ ಹೂ ಅಂತ ಇದೆಯಾ? ಏನ್ ವಿಷಯ? ಅದು ರಾಧೆ ಪುಟ್ಟಿ ವೃಂದಾವನದಲ್ಲಿ ಎಲ್ರಿಗೂ ಹೇಳ್ತಾ ನಿಂತಿದ್ಲು ಅವಳು ಸಾಕ್ಷಾತ್ ದೇವಿ ಲಕ್ಷ್ಮೀ ರೂಪ ಅಂತ. ಅದಕ್ಕೆ ಅಲ್ಲಿ ಎಲ್ಲರೂ ನನ್ನ ಮಗಳು ಇಷ್ಟು ದೊಡ್ಡ ವಿಷಯ ಮಾತಾಡ್ತಾ ಇದ್ರು ಮತ್ತೆ ಅಲ್ಲಿ ಯಾರೋ ಅವಳ ಮಾತು ಕೇಳಲೇ ಇಲ್ವಾ? ನನ್ನ ಮಗಳು ರಾಧೆ ಸ್ವಲ್ಪ ಚಂಚಲ ಹೌದು,
ಅದಕ್ಕಿಂತ ಹೆಚ್ಚಾಗಿ ಅವಳು ಭಾವುಕಿ. ಮತ್ತೀ ಈ ವಿಷಯ ಯಾರಿಗೂ ಅರ್ಥನೇ ಆಗ್ಲಿಲ್ವಾ? ರಾಧೆ ಇಲ್ಲಿಂದ ಮುನ್ಸ್ಕೊಂಡು ಹೊರಟೋದ್ಲು. ಮತ್ತೆ ಏಕಾಂಗಳ ನಕಾರಾತ್ಮಕ ಶಕ್ತಿಗಳು ಏನಾದ್ರೂ ಅನರ್ಥ ಮಾಡ್ಬಿಟ್ರಿ ನಾನು ಅದನ್ನ ತಡೆಯೋದು ಹೇಗೆ? ನನ್ಗೀಗ ಇದು ಗೊತ್ತಿಲ್ಲ. ರಾಧೆ ಎಲ್ಲೂ ಹೋಗಿದ್ದಾಳೆ? ಎಲ್ಲಿ ಹುಡ್ಕ್ಲಿ ಅವಳನ್ನ? ಎಲ್ಲಿ ಹೋಗಿದ್ದಾಳೆ? ಈಗ ಏನ್ ಮಾಡ್ಲಿ ನಾನು? ಹೇಗ್ ಹುಡ್ಕ್ಲಿ ಅವಳನ್ನ? ಕೃಷ್ಣ, ಅಣ್ಣ ನೀನು? ಕೃಷ್ಣ, ಇವತ್ ನೀನು ರಾಧೆ ಬಗ್ಗೆ ಏನೇನ್ ಹೇಳಿದ್ಯೋ ರಾಧೆನು ಪೂರ್ತಿಯಾಗಿ ಅದನ್ನೇ ಹೇಳಿದ್ಲು. ಆದ್ರೆ ಕೃಷ್ಣ, ನಿನ್ಗಿದ್ ಹೇಗ್ ಗೊತ್ತಾಗುತ್ತೆ ಆ ರಾಧೆ ಏನ್ ಹೇಳ್ತಾಳಂತ? ಅಣ್ಣ, ಈಗ ನನ್ಗನ್ಸ್ತಿದೆ ನನ್ಗೆ ಗೊತ್ತಿಲ್ದಿದ್ರಿ ಅದು ಒಳ್ಳೇದಾಗಿರ್ತಿತ್ತು. ಏನಾಯ್ತು ಕೃಷ್ಣ? ಯಾಕೆಷ್ಟು ದುಃಖ ಪಡ್ತಿದ್ಯಾ? ಅಣ್ಣ, ರಾಧೆ ಮುನ್ಸ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಅರ್ಥನೇ ಆಗ್ತಿಲ್ಲ ಅವಳನ್ನ ಎಲ್ಲಿ ಹುಡ್ಕ್ಲಿ? ಒಂದ್ ವಿಷಯ ಹೇಳ, ನನ್ಗೂ ರಾಧೆ ನೋಡಿ ತುಂಬಾ ಬೇಜಾರಾಯ್ತು. ಆದ್ರೆ ನನ್ಗೆಲ್ ಗೊತ್ತಿತ್ತು ಅಲ್ಲಿ ಎಲ್ಲ ಜನರು ಅವಳನ್ನ ನೋಡಿ ನಗ್ತಾರೆ ಅಂತ. ಇಲ್ದಿದ್ರೆ ನಾನು ಈ ರೀತಿ ಮಾತಾಡ್ತಿರ್ಲಿಲ್ಲ ಕೃಷ್ಣ. ಹಾ ಅಣ್ಣ, ನನ್ಗೂ ಏನ್ ಗೊತ್ತಿತ್ತು ರಾಧೆ ಎಷ್ಟು ಬೇಸರ ಮಾಡ್ಕೊಳ್ತಾಳಂತ. ನಡಿ ಕೃಷ್ಣ, ನಾವಿಬ್ರು ಸೇರ್ಕೊಂಡು ರಾಧೆನ ಹುಡ್ಕೋಣ. ಅಣ್ಣ, ನಾನು ಹೋಗ್ತೀನಿ ರಾಧೆನ ಹುಡ್ಕಕ್ಕೆ. ನೀನು ವೃಂದಾವನಕ್ಕೆ ಹೋಗಿ ಅಮ್ಮ ಅಪ್ಪನ ಜೊತೆ ಇರ್ಬೇಕು. ಯಾಕಂದ್ರೆ ನನ್ಗನ್ಸ್ತಿದೆ ಅವ್ರಿಗೆ ಸಂಕಟ ಬರೋ ಹಾಗಿದೆ. ಕೃಷ್ಣ, ನಾನ್ ನಿನ್ಗೆ ದೊಡ್ಡಣ್ಣ. ಆದ್ರೆ ಎಲ್ಲಾ ಸಂಕಟದ ಬಗ್ಗೆನೂ ಮೊದ್ಲು ನಿನ್ಗೆ ಹೇಗ್ ಗೊತ್ತಾಗುತ್ತೆ? ಅಣ್ಣ, ನನ್ಗಂತೂ ಕೇವಲ ಸಂಕಟದ ಭಾಸ ಆಗುತ್ತೆ. ಆದ್ರೆ ನೀನು ಸಂಕಟನ ದೂರನೂ ಮಾಡ್ಬಿಡ್ತೀಯ. ಹಾ, ಅದೇನೋ ನಿಜಾನೇ. ಅಣ್ಣ, ನೀನ್ ಇಲ್ಲಿ ಇನ್ನೇನ್ ಮಾಡ್ತಿದ್ಯಾ? ಹೊರಡು, ಅಮ್ಮ ಅಪ್ಪನ ಜೊತೆ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಅಪಾಯ ಇದೆ. ಕೃಷ್ಣ, ಆ ಯೋಚನೆನ ನೀನ್ ದೂರ ಮಾಡು. ನೀನ್ ಈಗ್ಲೇ ಹೋಗಿ ರಾಧೆನ ಹುಡ್ಕು. ಮತ್ ನಾನ್ ಹೋಗ್ತೀನಿ ಚಿಕ್ಕಮ್ಮ ಚಿಕ್ಕಪ್ಪನ ಹತ್ರ. ಅಲ್ಲಿ ನಾನಿದ್ದಾಗ ಅವ್ರ ಹತ್ರ ಯಾವುದೇ ಅಪಾಯನೂ ಬರೋದಕ್ಕಾಗಲ್ಲ. ಆಗ್ಲೇ ಅಣ್ಣ. ಸರಿ ಕೃಷ್ಣ. ಅರ್ಥನೇ ಆಗ್ತಿಲ್ವಲ್ಲಪ್ಪ, ಈ ರಾಧೆ ಎಲ್ಲೋಗಿದ್ದಾಳೆ? ನಂದರಾಜ, ನಾನ್ ನಿರ್ಧಾರ ಮಾಡಿದ್ದಾಗಿದೆ. ಯಾವ ನಿರ್ಧಾರ ಯಶೋದೆ? ನಾವ್ ಒಂದ್ಸಲ ಏಕಾಂಗ ಹತ್ರ ಖಂಡಿತ ಹೋಗ್ಬೇಕು. ಯಶೋದೆ, ನೀನ್ ಏನ್ ಹೇಳ್ತಿದ್ಯಾ? ನಂದರಾಜ, ಮತ್ತೆ ಏಕಾಂಗಳ ನಕಾರಾತ್ಮಕ ಶಕ್ತಿಗಳು ಏನಾದ್ರೂ ಅನರ್ಥ ಮಾಡೋದ್ರೊಳಗೆ ನಾವ್ ಹೋಗಿ ಅವಳನ್ನ ಭೇಟಿ ಮಾಡ್ಬೇಕು. ಅವಳ ಜೊತೆ ಮಾತಾಡ್ಬೇಕು. ಅವಳ ಸತ್ಯನ ತಿಳ್ಕೋಬೇಕು. ಮತ್ತೆ ಅಗತ್ಯ ಇದ್ರೆ ಅವಳಿಗೆ ಅರ್ಥ ಮಾಡಿಸ್ಬೇಕು. ಆಗ್ಲಿ ಯಶೋದೆ, ಹೀಗ್ ನೀನು ಏಕಾಂಗ ನೋಡ್ಬೇಕು ಅಂತಿದ್ರೆ ನಾನಂತೂ ನಿನ್ನ ತಡೆಯೋಲ್ಲ. ಯಾರಿಗೊತ್ತು, ನಾವಿಬ್ರು ಮಾತಾಡಿದ್ರೆ ಈ ಎಲ್ಲ ಸಂಕಷ್ಟಕ್ಕೆ ಪರಿಹಾರ ಸಿಗಬಹುದು. ಗೆಳೆಯಾನಂದ, ಗೆಳೆಯ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಬಾ ಒಳಗೆ. ಏನಾಯ್ತು ವೃಷಭಾನು? ಎಲ್ಲ ಕ್ಷೇಮ ತಾನೆ? ನಂದ, ನೀನ್ ಮಾಡಿದ್ದು ಸರಿಯಾದ ಕೆಲಸ ಅಲ್ಲ. ನೀನ್ ಎದುರಲ್ಲೇ ವೃಂದಾವನ ವಾಸಿಗಳು ಏನ್ ಅನರ್ಥ ಮಾಡಿಬಿಟ್ಟು ನನ್ನ ಮಗಳು ವಿಷಯದಲ್ಲಿ. ನೀನ್ ಯಾವ ಅನರ್ಥದ ಬಗ್ಗೆ ಮಾತಾಡ್ತಿದ್ಯಾ? ನಂದ, ನನ್ನ ಮಗಳು ರಾಧೆ ನಿಮ್ಗೆ ಇಷ್ಟೇ ತಾನೇ ಹೇಳಿದ್ದು ಅವಳು ರಾಧೆ ರೂಪದಲ್ಲಿರೋ ಮಹಾಲಕ್ಷ್ಮಿ ಅವತಾರ ಅಂತ. ಒಪ್ಕೊಂಡ್ರಾಗಿತ್ತು. ಒಪ್ಕೊಳ್ದೇ ಇದ್ದಿದ್ರೂ ಪರವಾಗಿರ್ಲಿಲ್ಲ. ಸಂಪೂರ್ಣ ವೃಂದಾವನ ವಾಸಿಗಳು ಅವಳನ್ನ ಅಪಹಾಸ್ಯ ಮಾಡಿದ್ರಿ. ಮಿತ್ರ, ಇದೇನ್ ಮಾತಾಡ್ತಿದ್ಯಾ? ನಾವದ್ ಹೇಗೆ ರಾಧೆ ಪುಟ್ಟಿನ ಅಪಹಾಸ್ಯ ಮಾಡಕ್ಕಾಗುತ್ತೆ? ನಾವ್ ಒಪ್ಕೋತೀವಿ, ನಾವು ಅವಳ ಮಾತನ್ನ ಗಂಭೀರವಾಗಿ ತಗೊಳ್ಳಿಲ್ಲ. ಆದ್ರೆ ನಮ್ಗನ್ಸಿದ್ದು ಏನ್ ಅನ್ಸೋದ್ ನಂದ? ನಿನಗೆ ಗೊತ್ತಿದೆ ರಾಧೆ ಬಗ್ಗೆ. ನಾನು ಹೋದಲ್ಲೆಲ್ಲ ಇದೇ ಮಾತನ್ನ ಹೇಳ್ತಾ ಇರ್ತೀನಿ. ನನ್ ರಾಧೆ ಮಾತೆ ಲಕ್ಷ್ಮಿ ಅವತಾರ ಅಂತ. ಬಹುಶಃ ಅದೇ ಮಾತು ಅವಳ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ನೀವೆಲ್ಲ ಒಂದೇ ಒಂದ್ಸಾರಿ ಅದನ್ನ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತು ಇಷ್ಟು ದೊಡ್ಡ ಅನರ್ಥ ಆಗ್ತಿರ್ಲಿಲ್ಲ. ಅನರ್ಥ? ಅನರ್ಥ ಏನಾಯ್ತು? ರಾಧೆ ಪುಟ್ಟಿ ಕ್ಷೇಮವಾಗಿದ್ದಾಳೆ ತಾನೆ? ಅದೇ ನನಗೂ ಗೊತ್ತಿಲ್ಲ ನಂದ. ಅವಳು ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾಳೆ.
ನಾನು ರಾಧೆನ ಎಲ್ಲ ಜಾಗದಲ್ಲೂ ಹುಡುಕ್ತೆ, ಆದ್ರೆ ಅವಳೆಲ್ಲೂ ಕಾಣಿಸ್ತಿಲ್ಲ. ನನ್ನ ಭಯ ಏನಂದ್ರೆ... ಚಿಂತೆ ಮಾಡಬೇಡ ಮಿತ್ರ, ಕೃಷ್ಣನ್ಗೆ ಖಂಡಿತ ಗೊತ್ತಿರುತ್ತೆ ರಾಧೆ ಇರೋ ಜಾಗ. ಹಾ, ಇಲ್ಲಿ ರಾಧೆ ಪುಟ್ಟಿ ಕಾಣಿಸ್ತೇ ಇದ್ದಾಗಿಂದ ಕೃಷ್ಣನೂ ಎಲ್ಲೂ ಕಾಣ್ತಿಲ್ಲ. ಖಂಡಿತ ಜೊತೆಲಿರ್ತಾರೆ. ಮಿತ್ರ, ನೀನ್ ಯೋಚಿಸ್ಬೇಡ, ನಾವು ರಾಧೆ ಮತ್ತು ಕೃಷ್ಣನ ಹುಡ್ಕಕ್ ಹೋಗೋಣ. ನಡಿ. ಹಾ, ನಡಿ. ನಾವ್ಯಾವತ್ತೂ ರಾಧೆ ಪುಟ್ಟಿಗೆ ಅವಮಾನ ಮಾಡ್ತಿರ್ಲಿಲ್ಲ, ಆದ್ರೆ ಇವತ್ತು ಇಡೀ ವೃಂದಾವನನೇ ಅವಳನ್ನ ಅಪಹಾಸ್ಯ ಮಾಡ್ತು. ಇದೇನಾದ್ರೂ ಆ ಏಕಾಂಗಳ ನಕಾರಾತ್ಮಕ ಶಕ್ತಿ ಪ್ರಭಾವನ? ಒಂದ್ ವೇಳೆ ವೃಂದಾವನದಲ್ಲಿ ಈ ಅಶುಭ ಘಟನೆಗಳು ಏಕಾಂಗಳ ಕಾರಣದಿಂದ ಆಗ್ತಿದ್ರೆ, ಹಾಗೆ ಅವಳ ನನ್ನ ಅಮ್ಮ ಅನ್ಕೊಂಡಿದ್ರೆ, ನಾನು ಏಕಾಂಗಾಳ ಹತ್ರ ಹೋಗ್ಲೇಬೇಕು. ಲತಿಕಾ, ಲತಿಕಾ, ವೃಷಭಾನಣ್ಣ, ಏನಾದ್ರೂ ಆಯ್ತಾ? ಲತಿಕಾ ಎಲ್ಲಿದ್ದಾಳೆ? ನಮ್ ರಾಧೆ ಪುಟ್ಟಿ ಅವಳ ಜೊತೆಗಿದ್ದಾಳ? ಇಲ್ಲ ವೃಷಭಾನಣ್ಣ, ರಾಧೆ ಪುಟ್ಟಿನ ನಾನು ನಿನ್ನೆಯಿಂದ ನೋಡಿಲ್ಲ. ನಂದ, ನಾನು ಹೇಳಿದ್ನಲ್ಲ ರಾಧೆ ಪುಟ್ಟಿ ಅವ್ರ ಗೆಳತಿರ ಜೊತೆ ಇಲ್ಲ ಅಂತ. ನಾವು ಅವಳನ್ನ ಊರಿಂದ ಹೊರಗಡೆನೆ ಹುಡುಕ್ಬೇಕು ಅನ್ಸುತ್ತೆ. ಮಿತ್ರ, ನೀನ್ ಚಿಂತೆ ಮಾಡಬೇಡ. ನಮ್ ರಾಧೆ ಬುದ್ಧಿವಂತೆ ಮತ್ತೆ ನಿರ್ಭಯಿ. ಅವಳು ಎಷ್ಟೇ ಕೋಪ ಮಾಡ್ಕೊಂಡ್ರು ಅಪಾಯದ ಕಡೆ ಹೋಗೋಳಲ್ವಲ್ಲ. ಬಾ, ನಾವು ಹೋಗಿ ನೋಡೋಣ. ನೀವು ರಾಧೆ ಪುಟ್ಟಿ ನೋಡಿದ್ರ? ನೀವೆಲ್ಲಾದ್ರೂ ರಾಧೆ ನೋಡಿದ್ರ? ಅಣ್ಣ, ರಾಧೆನ ಎಲ್ಲಾದ್ರೂ ನೋಡಿದ್ರ? ನೀವೇನಾದ್ರೂ ರಾಧೆ ನೋಡಿದ್ರ? ಮಗಳೇ ರಾಧೆ, ರಾಧೆ, ರಾಧೆ ಎಲ್ಲಿದೀಯಾ? ರಾಧೆ! ಇನ್ನು ವೃಂದಾವನದಲ್ಲಿ ಹರಡತ್ತೆ ಅಪವಿತ್ರತೆ, ಅನಾಸ್ತೆ, ದರಿದ್ರತೆ. ಈ ವೃಂದಾವನದಲ್ಲಿ ರಾಧೆ ಮತ್ತು ಕೃಷ್ಣನ್ ಮೇಲೆ ಜನರಿಗೆ ಬಹಳ ಆಸ್ಥೆ ಇದೆಯಂತೆ. ಇಲ್ಲಿರೋ ಜನರು ಪ್ರೇಮ ಮತ್ತು ಭಕ್ತಿಯಲ್ಲೇ ಮುಳುಗೋಗಿರ್ತಾರೆ. ಓಹೋ, ವೃಂದಾವನದಲ್ಲಿ ಲಕ್ಷ್ಮಿ ರಾರಾಜಿಸ್ತಿದ್ದಾಳೆ. ಇಲ್ಲಿ ಧನ ಧಾನ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ಅನ್ನ, ಧನ ಮತ್ತೆ ಗೋಧನದಿಂದ ಈ ವೃಂದಾವನದ ವಾಸಿಗಳು ತುಂಬಾ ಖುಷಿಯಿಂದಿದ್ದಾರೆ. ಕೇಳಿದ್ದೆ ಅಷ್ಟೇ, ಈಗ ನೋಡಿದ್ದು ಆಯ್ತು. ವೃಂದಾವನದಲ್ಲಿ ಹಾಲು ಬೆಣ್ಣೆಗಿರೋ ಮಹತ್ವನ. ಈಗ ಸಮಯ ಬಂದಿದೆ, ನಾವು ನಮ್ಮ ಕೆಲ್ಸನ ಈಗ್ಲೇ ಮಾಡ್ಬೇಕು. ಅಣ್ಣ, ಈ ಸನ್ಯಾಸಿನಿಗೆ ಸ್ವಲ್ಪ ಹಾಲು ಸಿಗಬಹುದಾ? ಇಲ್ಲಿ ಹಾಲು ಅಮೃತಕ್ಕೆ ಸಮ ಅಂತ ಕೇಳಿದ್ದೀನಿ. ಸ್ವಲ್ಪ ಯಾಕೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಹೋಗಿ. ಇಲ್ಲ ಅಣ್ಣ, 1-2 ಹನಿ ಸಾಕು ಈ ಸನ್ಯಾಸಿನಿಗೆ. ಸರಿ, ಹಾಗೆ ಆಗ್ಲಿ. ಇದನ್ ತಗೊಳ್ಳಿ. ಭಿಕ್ಷಾಂ ದೇಹಿ. ಪ್ರಣಾಮ. ನಿಮ್ಮಂತಹ ಸನ್ಯಾಸಿನಿಗೆ ಭಿಕ್ಷೆ ನೀಡಿದ್ರೆ ನನ್ ಧಾನ್ಯನೂ ಹೆಚ್ಚಾಗತ್ತೆ ಮತ್ ನಂಗೆ ಪುಣ್ಯನೂ ಸಿಗತ್ತೆ. ಇತ್ತ
ತಗೊಳ್ಳಿ. ಇಷ್ಟೆಲ್ಲ ಧಾನ್ಯದ ಅಗತ್ಯ ಏನಿದೆ ಅಕ್ಕ? ನನ್ನಂತ ಸನ್ಯಾಸಿನಿಗಂತೂ ಒಂದ್ ಮುಷ್ಟಿ ಧಾನ್ಯನೇ ಸಾಕು. ಇದನ್ ತಗೊಳ್ಳಿ. ಪ್ರಣಾಮ. ದಾನ ಮಾಡೋದ್ರಿಂದ ಧನ ಹೆಚ್ಚಾಗತ್ತೆ ಅಕ್ಕ. ಈ ಸನ್ಯಾಸಿನಿಗೆ ದಾನ ನೀಡಿ. ನಮ್ ಹತ್ರ ಏನೇನಿದೆಯೋ ಅದೆಲ್ಲ ಮಾತೆ ಲಕ್ಷ್ಮೀ ಕೃಪೆಯಿಂದ ಇದೆ. ನೀವ್ ಹೇಳಿ ಸನ್ಯಾಸಿನಿ, ನಿಮಗೆ ದಾನವಾಗಿ ಏನ್ ಬೇಕು? ಅನ್ನ, ಧನ ಅಥವಾ ಸ್ವರ್ಣ ಕೊಡ್ಲಾ? ನಿಮ್ ಕೈಯಲ್ಲಿರೋ ಖಡ್ಗ ಬಹಳ ಸುಂದರವಾಗಿದೆ. ನಮ್ ಕೃಷ್ಣ ಯಾವಾಗ್ಲೂ ಹೇಳ್ತಿರ್ತಾನೆ, ಬಾಗ್ಲಿಗ್ ಬಂದಿರೋ ಸನ್ಯಾಸಿನಿಗೆ ಅವ್ರ ಇಚ್ಛೆ ಅನುಸಾರವಾಗಿ ದಾನ ಕೊಡ್ಬೇಕು ಅಂತ. ಆಗ್ಲೇ ದಾನದ ಫಲ ಸಿಗೋದು. ಲಕ್ಷ್ಮಿ, ನೋಡು ಅವಲಕ್ಷ್ಮಿ ನಿನ್ನನ್ನ ಈ ವೃಂದಾವನದಿಂದ ಹೇಗ್ ನಾಶ ಮಾಡ್ತಾಳೆ ಅಂತ. ರಾಧೆ, ರಾಧೆ, ನಿಲ್ಲಿ. ರಾಧೆ. ಇವನು ಅದೇ ಹುಡುಗ. ನಾವು ಹುಷಾರಾಗಿರ್ಬೇಕು. ಇವನ್ ಯಾವ್ದೋ ಸಾಧಾರಣ ಹುಡುಗ ಅಲ್ಲ. ಅಪ್ಪಿ ತಪ್ಪೇನು ಇವನ್ ಮುಂದೆ ಬರಕ್ ಹೋಗ್ಬೇಡಿ. ಲಕ್ಷ್ಮೀ ದೇವಿ ಕೂಡ ಇವನ್ ಜೊತೆನೇ ಇರ್ತಾಳೆ. ಅವಳೇ ಅಘೋರನ ಅಂತ್ಯ ಮಾಡಿದ್ದು. ಇವನು ಗೊತ್ತಾಗ್ದೆ ನಾವಿಲ್ಲಿಂದ ಹೋಗ್ಬಿಡ್ಬೇಕು. ಬನ್ನಿ. ಈ ಸನ್ಯಾಸಿನಿಯರು ಯಾರು? ನಿಂತ್ಕೊಳ್ಳಿ ಸ್ವಲ್ಪ. ಹಾ ಬಾಲಕ, ಹೇಳು. ಅಕ್ಕ, ನಾನು ವೃಂದಾವನದಲ್ಲಿ ನಿಮ್ಮನ್ನೆಲ್ಲ ಮೊದಲನೇ ಸಲ ನೋಡ್ತಿರೋದು. ನೋಡೋಕ್ ಹೇಗ್ ಸಾಧ್ಯ ಬಾಲಕ? ನಾವು ಮೊದಲನೇ ಸಲ ವೃಂದಾವನಕ್ಕೆ ಬರ್ತಿರೋದು. ಮೊದಲನೇ ಸಲ? ಆದ್ರೆ ಎಲ್ಲಿಂದ? ನಾವು ಸನ್ಯಾಸಿಯರು. ನಾವ್ ಎಲ್ಲಿಂದಾನೂ ಬರೋದಿಲ್ಲ, ನಾವ್ ಎಲ್ಲಿಗೂ ಹೋಗೋದು ಇಲ್ಲ. ಮನಸ್ ಎಲ್ಲಕ್ ಹೋಗೋ ಅನ್ನುತ್ತೋ ಹೋಗ್ತೇವೆ. ಆದ್ರೆ ಇವ್ರನ್ನ ಎಲ್ಲ ನೋಡಿರೋ ಹಾಗನ್ಸ್ತಿದೆ. ಆದ್ರೆ ಎಲ್ಲಿ? ಅಂದ್ರೆ ನೀವೆಲ್ಲ ಮೊದಲನೇ ಸಲ ವೃಂದಾವನಕ್ಕೆ ಬಂದಿದ್ದೀರಾ? ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಲಿ? ನೀನ್ ಬರೋದ್ರಲ್ಲಿ ವಿಳಂಬ ಮಾಡ್ದೆ ಬಾಲಕ. ನಮ್ಗೇನ್ ಬೇಕಾಗಿತ್ತೋ ಅದೆಲ್ಲ ಸಿಕ್ಕಾಯ್ತು. ವೃಂದಾವನದಿಂದ ಹಾಲು, ಅನ್ನ, ಧನ ನಮಗಂತೂ ಎಲ್ಲಾನು ಸಿಕ್ಕಿದೆ. ಇನ್ ನಮ್ಗೆ ಯಾವ ವಸ್ತುನೂ ಅಗತ್ಯ ಇಲ್ಲ. ಇನ್ನು ನಾವು ಹೊರಡ್ತೇವೆ ಬಾಲಕ. ಈಗ ನಾವು ಹೋಗಿ ವಿಶ್ರಾಂತಿ ತಗೋಬೇಕು. ಅನ್ನ, ಹಾಲು, ಹಣ. ಈ ಸನ್ಯಾಸಿನಿಯರಿಗೆ ಹಣದ ಅವಶ್ಯಕತೆ ಏನಿದೆ? ಇವ್ರೇನಾದ್ರೂ ಏಕಾಂಗಳ ನಕಾರಾತ್ಮಕ ಶಕ್ತಿಗಳಾಗಿದ್ರೆ ಅದಕ್ಕೆ ಇವ್ರು ನಂಗೆ ಪರಿಚಯ ಇರೋ ಹಾಗನ್ಸ್ತಿದ್ದು. ಈಗ ನಾನೇನ್ ಮಾಡೋದು? ಈಗ ನಾನು ಆದಷ್ಟು ಬೇಗ ರಾಧೆನ ಹುಡುಕ್ಲೇಬೇಕು. ಇಲ್ದಿದ್ರೆ ಏಕಾಂಗಳ 3 ನಕಾರಾತ್ಮಕ ಶಕ್ತಿಗಳು ವೃಂದಾವನನ ನಾಶ ಮಾಡ್ಬಿಡ್ತವೆ. ನಾರಾಯಣ ನಾರಾಯಣ. ಪ್ರಭು, ನನಗೆ ಈ ವಿಷಯ ಅರ್ಥವಾಗುತ್ತಿಲ್ಲ. ಒಮ್ಮೆ ಈ 3 ನಕಾರಾತ್ಮಕ ಶಕ್ತಿಗಳು ಏಕಾಂಗಳದ್ದಾದರೆ ಅವರು ಏಕಾಂಗಳ ರೂಪವನ್ನೇಕೆ ತ್ಯಜಿಸಿದ್ದಾರೆ ಪ್ರಭು? ದೇವರ್ಷಿ, ಅವರು ಏಕಾಂಗಳದ್ದಲ್ಲ, ಬದಲಿಗೆ ದೇವಿ ಲಕ್ಷ್ಮಿಯ ನಕಾರಾತ್ಮಕ ಶಕ್ತಿಗಳು. ಆದರೆ ಪ್ರಭು, ಈ ನಕಾರಾತ್ಮಕ ಶಕ್ತಿಗಳು ಏಕಾಂಗಳ ರೂಪವನ್ನೇಕೆ ಧರಿಸಿದ್ದರು? ದೇವರ್ಷಿ, ಈ ನಕಾರಾತ್ಮಕ ಶಕ್ತಿಗಳು ಯಾರೊಳಗೆ ವಾಸ ಮಾಡುವರೋ ಅವರ ರೂಪವನ್ನೇ ಧಾರಣೆ ಮಾಡುತ್ತಾರೆ. ಆದರೆ ಈಗ ಏಕಾಂಗಳ ಒಳಗೆ ಎಲ್ಲೋ ಒಂದೆಡೆ ಮಾತೆ ಯಶೋದೆ ಮತ್ತು ಕೃಷ್ಣನ ಮೇಲೆ ಪ್ರೇಮ ಜಾಗೃತವಾಗಿದೆ. ಆದ್ದರಿಂದ ಈ ನಕಾರಾತ್ಮಕ ಶಕ್ತಿಗಳು ಏಕಾಂಗಳ ರೂಪ ತ್ಯಜಿಸಿ ತಮ್ಮ ವಾಸ್ತವಿಕ ರೂಪಕ್ಕೆ ಮರಳಿವೆ ದೇವರ್ಷಿ. ಇದು ವೃಜಮಂಡಲದ ಗೋಧನ. ಇದನ್ನ ನಾನ್ ನಾಶ ಮಾಡ್ತೀನಿ. ಮತ್ತೆ ಇದು ವಿರಜಮಂಡಲದ ಅನ್ನಧನ.
ಇದನ್ನ ನಾನು ನಾಶ ಮಾಡ್ತೀನಿ. ಮತ್ತೆ ಇದು ನನ್ನ ಅಕ್ಕ ಲಕ್ಷ್ಮಿಯ ಧನ. ಇದನ್ನ ನಾನ್ ನಾಶ ಮಾಡ್ತೀನಿ. ಇವತ್ತು ಲಕ್ಷ್ಮಿಯ ಧನಾನ ಅಲಕ್ಷ್ಮಿ ಧಾರಣೆ ಮಾಡಿದ್ದಾಳೆ. ಈಗ ಅದೆಷ್ಟು ಧನ ಇದೆಯೋ ಅದ್ರ ಮೇಲೆ ಅಲಕ್ಷ್ಮಿ ವಾಸ ಮಾಡ್ತಾಳೆ. ನನ್ ಎಲ್ಲಾ ಆಭರಣನೂ ಹೇಗ್ ಮಣ್ಣಾಗ್ ಹೋಗಿದೆ. ಅಯ್ಯೋ, ನಮ್ ಧಾನ್ಯ, ನಮ್ ಹಾಲೆಲ್ಲ ಯಾಕೆ ಕಪ್ಪಾಗಿದೆ? ಅಯ್ಯೋ ಅಯ್ಯೋ, ಯಾರಾದ್ರೂ ಬನ್ನಿ. ಅಯ್ಯೋ, ಹಾಲಿಗೆ ಏನಾಗಿದೆ? ನೋಡಿ ನೋಡಿ, ಹಾಲೆಲ್ಲ ಕಪ್ಪಾಗಿದೆ. ಅಯ್ಯೋ ಭಗವಂತ, ಇದೇನಾಗೋಯ್ತು? ನಮ್ ಧಾನ್ಯ ಎಲ್ಲ ಬೂದಿ ಆಗೋಗಿದೆ. ಪೂಜೆ ಸಾಮಗ್ರಿ, ಒಡವೆ ಎಲ್ಲ ಮಣ್ಣಾಗ್ ಹೋಗಿದೆ. ಇಲ್ಲಿ ತನಕ ಸಂಕಷ್ಟ ನಮ್ ಮೇಲ್ ಬರ್ತಿತ್ತು, ಆದ್ರೆ ಇವತ್ತು ನಾವು ತಿನ್ನೋ ಅನ್ನಕ್ಕೂ ಸಂಕಷ್ಟ ಆಯ್ತಲ್ಲ. ನಂದರಾಜ ಎಲ್ಲ ಹೋಗಿದ್ದಾರೆ? ಪಾಪ ರಾಧೆ ಸಿಕ್ಕಿದ್ಲೋ ಇಲ್ವೋ? ಏನಾದ್ರೂ ಏಕಾಂಗ ಜೊತೆ ಮಾತಾಡೋದ್ರಲ್ಲಿ ತಡ ಹಾಕೋದ್ರೆ? ಏನಾಯ್ತು? ನೀವೆಲ್ಲ ಯಾಕಿಷ್ಟು ಚಿಂತೆಲಿದ್ದೀರಾ? ನಂದ್ರಾಣಿ, ನೋಡಿ ಇಲ್ಲೇನ್ ಅನರ್ಥ ಆಗಿದೆ. ಇದೇನಿದು? ನಂದ್ರಾಣಿ, ಎಲ್ಲ ಹಾಳಾಗೋಯ್ತು. ವೃಂದಾವನ ಧಾನ್ಯ ಎಲ್ಲ ಬೂದಿ ಆಗಿದೆ. ಹೌದು ನಂದ್ರಾಣಿ, ಇಲ್ಲಿ ನೋಡಿ, ಹಸುಗಳ ಹಾಲು ಕರ್ತಿದ್ದೆಲ್ಲ ಒಂದೇ ಸಲ ಕಪ್ಪಗಾಗೋಗಿದೆ. ಮತ್ ನಮ್ಮ ಮನೇಲಿರೋ ಅಷ್ಟು ಆಭರಣನೂ ಮಣ್ಣಾಗ್ ಹೋಗ್ಬಿಟ್ಟಿದೆ. ದಾಮೋದರ, ಇವರೆಲ್ಲ ಸತ್ಯ ಹೇಳ್ತಿದ್ದಾರೆ. ಎಲ್ಲ ಆಭೂಷಣ ಮತ್ತು ಧಾನ್ಯ ಬೂದಿ ಆಗಿದೆ. ಇಲ್ಲಿ ನೋಡಿ, ಈ ಹಾಲು, ಇದು ಹಾಳಾಗಿದೆ. ವೃಂದಾವನದಿಂದ ಹಾಲು, ಅನ್ನ, ಧನ ನಮಗಂತೂ ಎಲ್ಲಾನು ಸಿಕ್ಕಿದೆ. ಇನ್ ನಮ್ಗೆ ಯಾವ ವಸ್ತುನೂ ಅಗತ್ಯ ಇಲ್ಲ. ಇದು ಖಂಡಿತವಾಗ್ಲೂ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳ ಪ್ರಭಾವನೇ. ಮತ್ತೆ ಇದೆಲ್ಲ ಆಗ್ತಿರೋದು ವೃಂದಾವನನ ಬಿಟ್ಟು ಲಕ್ಷ್ಮೀ ರೂಪಿ ರಾಧೆ ಹೋಗಿರೋದ್ರಿಂದಾನೆ. ಈಗ ಕೇವಲ ರಾಧೆನೇ ಈ ಸಂಕಟನ ದೂರ ಮಾಡ್ಬೋದು. ಈ ನಕಾರಾತ್ಮಕ ಶಕ್ತಿಗಳನ್ನ ನಾಶ ಮಾಡೋದಿಕ್ಕೆ ಯಾವ್ದಾದ್ರೂ ರೀತಿಲಿ ರಾಧೆನ ಹುಡುಕ್ಲೇಬೇಕು. ರಾಧೆ, ಎಲ್ಲಿದ್ಯಾ ನೀನು? ರಾಧೆ, ರಾಧೆಗೆ ಕೋಪ ಬಂದಾಗ ಇದೇ ಮರದ ಹತ್ರ ಬರ್ತಿದ್ಲು. ಇವತ್ತೇನಾದ್ರೂ ಮಹಾವನಕ್ಕೆ ಹೋಗಿರ್ಬೋದಾ? ನಾನು ಮಹಾವನಕ್ಕೆ ಹೋಗಿ ಹುಡುಕ್ಲೇಬೇಕು. ರಾಧೆ, ರಾಧೆ, ದೇವಿ ಲಕ್ಷ್ಮಿ, ಎಲ್ಲಿದ್ಯಾ ದೇವಿ ಲಕ್ಷ್ಮಿ? ದೇವಿ ಲಕ್ಷ್ಮಿ, ಎಲ್ಲಿದ್ಯಾ ದೇವಿ? ರಾಧೆ, ರಾಧೆ, ನಾನು ನನ್ನ ತಪ್ಪನ್ನು ಒಪ್ಕೊಳ್ತೀನಿ. ನೀನ್ ಎಲ್ಲೇ ಇದ್ರು ಹೊರಗಡೆ ಬಾ ರಾಧೆ. ನೀನೇನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ಈಗಿಲ್ಲಿ ನಿನ್ನ ಅವಶ್ಯಕತೆ ಇದೆ ರಾಧೆ. ರಾಧೆ, ವೃಂದಾವನಕ್ಕೆ ಬಂದಿರೋ ಸಂಕಷ್ಟ ನೀನ್ ಇಲ್ದೆ ದೂರ ಆಗಲ್ಲ ರಾಧೆ. ರಾಧೆ, ಎದ್ರಕ್ ಬಾ ರಾಧೆ. ರಾಧೆ, ಎಲ್ಲಿದ್ಯಾ ನೀನು? ಮಗಳೇ ರಾಧೆ, ರಾಧೆ, ರಾಧೆ ಎಲ್ಲಿದೀಯಾ? ರಾಧೆ, ರಾಧೆ, ಎಲ್ಲಿದ್ಯಾ ನೀನು? ರಾಧೆ, ಮಗಳೇ ರಾಧೆ, 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 ರಾಧೆ ಪುಟ್ಟಿ. ಈ ರಾಧೆ ಎಲ್ಲಿ ಹೋಗಿದ್ದಾಳಿ? ಅವಳಿಗೆ ನನ್ ಧ್ವನಿ ಕೇಳಿಸ್ತಿಲ್ವೋ ಅಥವಾ ಅವಳಿಗೆ ಕೇಳಿಸ್ತಿದ್ರು ಕೇಳಿಸ್ತಾ ಇರೋ ತರ ಇದ್ದಾಳು? ಮಗಳೇ ರಾಧೆ,
ರಾಧೆ ರಾಧೆ ಎಲ್ಲಿದೀಯಾ? ಮಾವ ಮತ್ತೆ ಅಪ್ಪ. ರಾಧೆ. ಕೃಷ್ಣ. 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 ಮಾವ ಅಪ್ಪ ನೀವಿಬ್ರು ಇಲ್ಲಿ? ಕೃಷ್ಣ, ನಾವಿಲ್ಲಿ ರಾಧೆ ಹುಡ್ಕಕ್ ಬಂದಿದ್ದೀವಿ. ಆದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ ನಾನು ಇಲ್ಲಿಗೆ ರಾಧೆ ಹುಡ್ಕೊಂಡೇ ಬಂದಿದ್ದು. ಕೃಷ್ಣ, ನಾವಂತೂ ರಾಧೆಯನ್ನ ವ್ರಜಮಂಡಲದಲ್ಲಿ ಸಂಪೂರ್ಣ ವನದಲ್ಲೂ ಹುಡುಕಿದ್ವಿ, ಆದ್ರೆ ಅವಳೆಲ್ಲೂ ಕಾಣಿಸ್ತಿಲ್ಲ. ನಿನಗೇನಾದ್ರೂ ಗೊತ್ತಾ? ಮಾವ ನೀವು ರಾಧೆ ಚಿಂತೆ ಮಾಡ್ಬೇಡಿ, ನಾನು ಅವಳನ್ನ ಹುಡುಕ್ತೀನಿ. ಯಾಕಂದ್ರೆ ವೃಂದಾವನದಲ್ಲಿ ಬಹಳ ದೊಡ್ಡ ಅನರ್ಥ ಆಗಿದೆ. ಯಾವ ಅನರ್ಥ? ಏನನರ್ಥ ಆಗಿದೆ ಕೃಷ್ಣ? ಅಪ್ಪ, ವೃಂದಾವನದಲ್ಲಿ ಏಕಾಂಗಳ ನಕಾರಾತ್ಮಕ ಶಕ್ತಿಗಳು ಎಲ್ಲ ನಾಶ ಮಾಡಿವೆ. ನೀನಿದೇನು ಹೇಳ್ತಿದ್ಯಾ ಕೃಷ್ಣ? ಹಾ ಅಪ್ಪ, ನೀವು ಬೇಗನೆ ವೃಂದಾವನಕ್ಕೆ ಹೋಗಿ. ಈಗ ವೃಂದಾವನದಲ್ಲಿ ನಿಮ್ಮಿಬ್ಬರ ಅವಶ್ಯಕತೆ ಇದೆ. ಆದ್ರೆ ರಾಧೆ ಪುಟ್ಟಿ ಅವಳ ಕತೆ ಏನು? ಅಪ್ಪ, ನಾನು ಹೇಳಿದ್ನಲ್ಲ, ನೀವು ಸ್ವಲ್ಪನೂ ರಾಧೆ ಬಗ್ಗೆ ಚಿಂತೆ ಮಾಡ್ಬೇಡಿ. ಅವಳು ನನ್ನ ಕಾರಣಕ್ಕೆ ಕೋಪ ಮಾಡ್ಕೊಂಡ್ಲು, ನನ್ನಿಂದಾನೇ ಸರಿಯಾಗೋದು. ನೀವಿಬ್ರು ಅಲ್ಲಿ ಹೋಗಿ ನೋಡಿ, ಅಷ್ಟರಲ್ಲಿ ನಾನು ರಾಧೆನ ಕರ್ಕೊಂಡ್ ಬರ್ತೀನಿ. ಇಲ್ಲ ಕೃಷ್ಣ, ನಾನ್ ರಾಧೆನ ಹುಡುಕ್ದೆ ಇಲ್ಲಿಂದ ಹೋಗೋದಿಲ್ಲ. ಆದ್ರೆ ಮಾವ, ನೀವು ಅವಳನ್ನ ಪೂರ್ತಿ ಒಂದಲ್ಲಿ ಹುಡುಕಿದ್ರಿ, ಮತ್ತೆ ಅವಳು ಇಲ್ಲಿಲ್ಲ. ಒಮ್ಮೆ ಅವಳೇನಾದ್ರೂ ಆಗ್ಲೇ ಮನೆಗೆ ಹೋಗಿದ್ರಿ. ಆದ್ರೆ ಕೃಷ್ಣ, ರಾಧೆ ಮನೆಗೆ ಹೋಗಿದ್ದಾಳೆ ಅಂದ್ರೆ ಮತ್ ನೀನ್ ಇಲ್ಲಿ ಯಾರನ್ನ ಹುಡುಕ್ತಾ ಇದ್ಯಾ? ಯಾಕಂದ್ರೆ ಮಾವ, ನಾನಿನ್ನೂ ಅವಳನ್ನ ಪೂರ್ತಿ ವನದಲ್ಲಿ ಹುಡುಕಿಲ್ಲ. ಒಂದ್ಸಲಿ ಅವಳನ್ನ ಪೂರ್ತಿ ವನದಲ್ಲಿ ಹುಡುಕಿದ್ಮೇಲೆ ನಾನು ಮನೆಗ್ ಬಂದ್ಬಿಡ್ತೀನಿ. ಮಿತ್ರ, ಕೃಷ್ಣ ಸರಿಯಾಗಿ ಹೇಳ್ತಿದ್ದಾನೆ. ಯಾವಾಗೆಲ್ಲ ರಾಧೆ ಕೋಪ ಮಾಡ್ಕೊಂಡಿದ್ದಾಳೋ ಆಗ ಕೃಷ್ಣನೇ ಸಮಾಧಾನ ಮಾಡಿದ್ದು. ನಾವು ಬೇಗ ಊರಿಗೆ ಹೋಗ್ಬೇಕು. ಇನ್ನಲ್ಲಿ ಯಾವ ಪರಿಸ್ಥಿತಿ ಇದೆಯೋ ಏನೋ. ಕೃಷ್ಣ, ನನ್ಗೆ ಯಾವಾಗ್ಲೂ ಇದು ಅನಿಸ್ತಾ ಇರುತ್ತೆ, ನಿನ್ನ ಮತ್ತೆ ರಾಧೆ ಮಧ್ಯ ಯಾವುದೋ ದೊಡ್ಡ ಸಂಬಂಧ ಇದೆ. ನೀವಿಬ್ರು ಒಂದೇ. ನನಗಿಂತ ಹೆಚ್ಚು ನಿನ್ ಮೇಲೆ ವಿಶ್ವಾಸ ಇದೆ. ನೀನ್ ರಾಧೆನ ಖಂಡಿತ ಸಮಾಧಾನ ಮಾಡ್ತೀಯ. ಮಾವ, ನಾನು ರಾಧೆನ ಸಮಾಧಾನ ಮಾಡೋದಷ್ಟೇ ಅಲ್ಲ, ಅವಳನ್ನ ನಿಮ್ ಹತ್ರ ಕರ್ಕೊಂಡ್ ಬರ್ತೀನಿ. ಬಾ ಗೆಳೆಯ, ನಡಿ. ಆದ್ರೆ ನಾನ್ ಮೊದ್ಲು ಯೋಚನೆ ಮಾಡ್ಬೇಕು, ಈ ರಾಧೆ ಎಲ್ಲ ಹೋಗಿದ್ದಾಳೆ? ನಾರಾಯಣ ನಾರಾಯಣ. ಪ್ರಭು, ಸಂಕಷ್ಟದ ಈ ಸಮಯದಲ್ಲಿ ಮಾತೆ ಕೋಪದಿಂದ ಹೋದದ್ದೆಲ್ಲಿಗೆ? ಅವರು ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ದೇವರ್ಷಿ, ದೇವಿ ಲಕ್ಷ್ಮಿ ಸ್ವಾಭಿಮಾನಿ. ಅವಳಿಗೆ ಅವಳ ಸ್ವಾಭಿಮಾನಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅವಳೆಲ್ಲಿರುವಳೋ ಅದು ನನಗೆ ಅರಿವಿಲ್ಲ. ಆದರೆ ಇಷ್ಟು ಅವಶ್ಯ ಅರಿವಿದೆ, ಎಲ್ಲಿ ಅವಳ ಆತ್ಮ ಸಮ್ಮಾನ ಮತ್ತು ಭಾವನೆಗೆ ಘಾಸಿಯಾಗುವುದೋ ಅಲ್ಲವಳು ಸಹಜವಾಗಿ ಮರಳುವುದಿಲ್ಲ. ಆದರೆ ಪ್ರಭು, ಮಾತೆ ಲಕ್ಷ್ಮಿಯ ಅನುಪಸ್ಥಿತಿಯಲ್ಲಿ ಏಕಾಂಗಳ ನಕಾರಾತ್ಮಕ ಶಕ್ತಿಗಳು ಬಲಿಷ್ಠವಾಗಿ ಬೆಳೆಯುತ್ತಿವೆ. ಮಾತೆ ಏನಾದರೂ ದೊರೆಯದಿದ್ದರೆ ನಂದ ಪುತ್ರ ಒಬ್ಬನೇ ಆ ನಕಾರಾತ್ಮಕ ಶಕ್ತಿಗಳನ್ನು ಹೇಗೆ ತಡೆಯುತ್ತಾನೆ? ದೇವರ್ಷಿ, ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಕೃಷ್ಣ ಒಬ್ಬನೇ ತಡೆಯಲಾಗದು. ಆದ್ದರಿಂದ ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ವಿನಾಶ ಮಾಡಬಲ್ಲ ರಾಧೆಯನ್ನು ಕೃಷ್ಣ ಹುಡುಕಲೇಬೇಕು. ನಾರಾಯಣ ನಾರಾಯಣ. ವೃಂದಾವನವಾಸಿಗಳೇ, ಇದು ನಿಮ್ಮೆಲ್ಲರ ನಾಶಕ್ಕೆ ಮೊದಲನೇ ಹೆಜ್ಜೆ. ಈಗ ನಿಮ್ಮೆಲ್ಲರ ವಸ್ತು ಮಣ್ಣಾಗಿದೆ, ಮುಂದೆ ನಿಮ್ ಜೀವನನೂ ಮಣ್ಣಾಗಿ ಹೋಗುತ್ತೆ. ಓ ತ್ರಿದೇವಿಯರೇ, ನಿಮ್ಗೇನ್ ಬೇಕಾಗಿದೆ? ನಾವಂತೂ ನಿಮಗೆ ಯಾವ ತೊಂದರೆನೂ ಮಾಡ್ಲಿಲ್ಲ. ಮತ್ತೆ ನೀವು ಈ ವಿನಾಶದ ಕಾರ್ಯ ಯಾಕೆ ಮಾಡ್ತಿದ್ದೀರಿ? ನಮ್ಗೆ ಶಿಕ್ಷೆ ಯಾಕೆ ಕೊಡ್ತಿದ್ದೀರಿ? ನಿಮ್ಮ ದೋಷ ಏನು ಅಂತಂದ್ರೆ, ನೀವು ನಂದ ಮತ್ತೆ ಯಶೋದೆ ಊರಲ್ಲಿ ವಾಸ ಮಾಡ್ತಾ ಇದ್ದೀರಾ. ನಿಮ್ ಜೀವನ ಸುರಕ್ಷಿತವಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಂದ ಮತ್ತೆ ಯಶೋದೆನ ನಮಗ್ ಕೊಟ್ಬಿಡಿ. ನಾವು ಹಾಗ್ ಮಾಡಕ್ಕಾಗಲ್ಲ ಅಂದ್ರೆ ಅನುಭವಿಸಿ. ನಿಲ್ಸಿ. ಹೇ ದೇವಿಯರೇ, ವೃಂದಾವನ ವಾಸಿಗಳನ್ನ ನಿಮ್ ಕೋಪಕ್ಕೆ ಗುರಿ ಮಾಡಬೇಡಿ. ನಿಮ್ ಜೊತೆ ಬರೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವು ನನಗೆ ಯಾವುದೇ ಶಿಕ್ಷೆ ಕೊಟ್ರು ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ರಾಧೆ, ರಾಧೆ, ಈ ರಾಧೆ ಹೋಗಿದ್ದಾದ್ರೆ ಅಲ್ಲಿಗೆ. ಮಾವ ಅಪ್ಪ ಅಂತೂ ಇವಳನ್ನ ಪೂರ್ತಿ ಬ್ರಜಮಂಡಲದಲ್ಲೇ ಹುಡುಕಿದ್ರು.
ಮತ್ತೆ ಒಂದಲ್ಲಿ ಹುಡುಕಿದ್ರು. ಇನ್ನಾನು ಎಲ್ಲಿ ಹುಡುಕ್ಲಿ? ರಾಧೆ, ಕಮಲದ ಪುಷ್ಪ. ಕಮಲದ ಪುಷ್ಪ ಅಂತೂ ರಾಧೆಗೆ ಅತ್ಯಂತ ಪ್ರೀತಿಯ ಹೂವು. ನನ್ಗೆ ಅರ್ಥ ಆಯ್ತು ರಾಧೆ, ನೀನ್ ಎಲ್ಲಿದ್ಯಾ ಅಂತ. ಕೇವಲ ನೀನಲ್ಲ, ನಮ್ಗೆ ನಂದಾನೂ ಬೇಕು. ಏಕಾಂಗಾಳಿಗೆ ಜನ್ಮ ನೀವಿಬ್ರೇ ಕೊಟ್ಟಿದ್ದು, ಆದ್ರಿಂದ ಈ ಶಿಕ್ಷೆ ನೀವಿಬ್ರೇ ಅನುಭವಿಸ್ಬೇಕು. ಎಲ್ಲಿದ್ದಾನೆ ಆನಂದ? ನಾನು ಇಲ್ಲಿದ್ದೀನಿ. ನಾನ್ ನಿಮ್ ಜೊತೆ ಬರೋದಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ಅದಕ್ಕೂ ಮೊದಲು ವೃಂದಾವನದಲ್ಲಿ ನೀವೇನ್ ಅನರ್ಥ ಮಾಡಿದ್ರೋ ಅದನ್ನ ಸರಿಪಡಿಸ್ಬೇಕು. ನಂದ, ನೀನು ನಮಗೆ ಯಾವ ಷರತ್ತು ಹಾಕೋ ಸ್ಥಿತಿಯಲ್ಲೂ ಇಲ್ಲ. ಮೊದಲು ನಮ್ಮ ಆಜ್ಞೆಯನ್ನ ಪಾಲಿಸು. ನಮ್ಮ ಜೊತೆ ನಡಿ. ಈಗ ನಿನ್ನ ಪಾಪಗಳಿಗೆ ಶಿಕ್ಷೆ ಸಿಗುತ್ತೆ. ಆಗ್ಲೇ ಇದೆಲ್ಲ ಸರಿ ಹೋಗೋದು. ಆಗ್ಲಿ. ಒಮ್ಮೆ ಹೀಗ್ ಮಾಡೋದ್ರಿಂದ ಇವ್ರಿಗೆಲ್ಲ ಒಳ್ಳೇದಾಗೋದಾದ್ರೆ ನಾವು ನಿಮ್ ಜೊತೆ ಬರೋದಕ್ಕೆ ಸಿದ್ಧವಾಗಿದ್ದೀವಿ. ನಿಂತ್ಕೊಳ್ಳಿ ಚಿಕ್ಕಪ್ಪ. ಚಿಕ್ಕಪ್ಪ, ನೀವು ಈ ರಾಕ್ಷಸಿಗಳ ಮಾತ್ ಕೇಳಿ ಇವ್ರ ಜೊತೆನೆ ಹೋಗ್ತಿದ್ದೀರಾ. ನೀವ್ ಇವ್ರ ಮೇಲೆ ಹೇಗ್ ವಿಶ್ವಾಸ ಇಡೋಕ್ಕಾಗುತ್ತೆ ಚಿಕ್ಕಪ್ಪ? ಆದ್ರೆ ಬಲರಾಮ, ನಾವೊಮ್ಮೆ ಇವ್ರ ಜೊತೆ ಹೋಗದೆ ಇದ್ರೆ ಇವ್ರು ವೃಂದಾವನದಲ್ಲಿ ಅನರ್ಥ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಹತ್ರ ಇರೋದು ಇದೊಂದೇ ಮಾರ್ಗ. ಇಲ್ಲ ಚಿಕ್ಕಪ್ಪ, ನೀವ್ ವೃಂದಾವನದ ರಕ್ಷಣೆ ಮಾಡೋದಕ್ಕೆ ಇವ್ರ ಜೊತೆ ಹೊರಟಿದ್ದೀರಲ್ವಾ? ಆಗ್ಲಿ, ಈ ಊರಿನ ರಕ್ಷಣೆನ ನಾನ್ ಮಾಡ್ತೀನಿ. ನಾನೀ ಮೂವರು ರಾಕ್ಷಸಿಗಳಿಗೆ ಈಗ್ಲೇ ಅವ್ರ ಪಾಪದ ಶಿಕ್ಷೆ ಕೊಡ್ತೀನಿ. ಯಾರಿಗೂ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾನ್ ಇವ್ರನ್ನ ಇಲ್ಲೇ ಅಂತ್ಯ ಮಾಡ್ತೀನಿ. ಬಲರಾಮ, ಇಲ್ಲ ಚಿಕ್ಕಮ್ಮ, ನಾನ್ ಏನು ಕೇಳೋದಿಲ್ಲ. ರಾಕ್ಷಸಿ ಶಕ್ತಿಗಳೇ, ನೀವು ಮೋಸದಿಂದ ಇದೆಲ್ಲ ಮಾಡ್ತಿದ್ದೀರಾ. ನಿಮ್ಗೆ ಧೈರ್ಯ ಇದ್ರೆ ನನ್ ಜೊತೆ ಹೋರಾಡಿ. ಬನ್ನಿ, ನನ್ ಜೊತೆ ಯುದ್ಧ ಮಾಡಿ. ಬಾಲಕ, ನಾವಿಲ್ಲಿ ಯಾರ ಹತ್ಯೆನೂ ಮಾಡಬಾರ್ದು ಅಂತ ಅನ್ಕೊಂಡ್ ಬಂದಿದ್ವಿ. ಆದ್ರೆ ನಿನ್ನ ಮೃತ್ಯುವನ್ನ ನೀನ್ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ನಂದ ಮತ್ತೆ ಯಶೋದೆಗೂ ಮೊದಲೇ ನಿನ್ನ ಮೃತ್ಯು ಅತ್ಯವಶ್ಯಕ. ನಾನು ನೋಡ್ತೀನಿ ನಿಮ್ ಮೂವರಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಬಲರಾಮ, ಮಗನೇ, ಏನ್ ಮಾಡ್ತಿದ್ದೆ ಬಲರಾಮ? ನೀನ್ ಇವ್ರನ್ನ ಸೋಲ್ಸಕ್ ಆಗಲ್ಲ. ಇಲ್ಲ ಚಿಕ್ಕಪ್ಪ, ಏನೇ ಆಗ್ಲಿ, ಆದ್ರೆ ನಾನ್ ನಿಮ್ಮಿಬ್ರನ್ನ ಇವ್ರ ಜೊತೆ ಹೋಗಕ್ ಬಿಡೋದಿಲ್ಲ. ಕೃಷ್ಣನ್ಗೆ ನಾನು ನಿಮ್ಮನ್ನ ಮತ್ತೆ ಚಿಕ್ಕಮ್ಮನ್ನ ರಕ್ಷಣೆ ಮಾಡೋ ಮಾತ್ ಕೊಟ್ಟಿದ್ದೀನಿ. ಚಿಕ್ಕಪ್ಪ, ಈಗ ನಾನ್ ಕೃಷ್ಣನ್ಗೆ ಏನ್ ಉತ್ತರ ಕೊಡ್ಲಿ? ಮಗನೇ, ಈ ನಕಾರಾತ್ಮಕ ಶಕ್ತಿಗಳು ಏಕಾಂಗಾಳ ಮನಸ್ಸಲ್ಲಿ ವಾಸ ಮಾಡುತ್ತೆ. ಎಲ್ಲಿವರೆಗೂ ಅವಳ ಮನಸ್ಸಲ್ಲಿ ಪ್ರೇಮ ಹುಟ್ಟೋದಿಲ್ವೋ, ಎಲ್ಲಿವರೆಗೂ ಅವಳ ಮನಸ್ಸಿಂದ ದ್ವೇಷ, ಪ್ರತೀಕಾರದ ಭಾವನೆ ಸಮಾಪ್ತವಾಗೋದಿಲ್ವೋ, ಇವರನ್ನ ಕೊಲ್ಲೋದು ಸಾಧ್ಯ ಇಲ್ಲ. ನೀವ್ ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ಹಾ ಬಲರಾಮ, ಈ ಸಮಸ್ಯೆನ ಸರಿ ಮಾಡೋಕೆ ಇರೋದು ಒಂದೇ ದಾರಿ. ನಾವು ಏಕಾಂಗಾಳ ಹತ್ರ ಹೋಗ್ಲೇಬೇಕು. ಚಿಕ್ಕಮ್ಮ, ಆದ್ರೆ ಏಕಾಂಗ ಅಂತೂ ಅವಳ ಅಪ್ಪ ಅಮ್ಮನ ಹುಡುಕ್ತಿದ್ದಾಳಲ್ವಾ? ಹಾ ಬಲರಾಮ, ಮತ್ತೆ ಏಕಾಂಗ ಅನ್ಕೊಂಡಿದ್ದಾಳೆ ನಾವೇ ಅವಳ ತಂದೆ ತಾಯಿ ಅಂತ. ಮಗನೇ, ನೀನ್ ನಮ್ ಬಗ್ಗೆ ಏನೂ ಚಿಂತೆ ಮಾಡ್ಬೇಡ. ನಮ್ ಜೊತೆ ನಾರಾಯಣ ಇದ್ದಾರೆ, ನಮಗೇನೂ ಆಗೋದಿಲ್ಲ.
ದೇವಿಯರೇ, ನಾವ್ ನಿಮ್ ಜೊತೆ ಬರೋಕೆ ಸಿದ್ಧವಾಗಿದ್ದೀವಿ. ನಡೀರಿ. ರಾಧೆ, ನೀನೀಗ ದೇವಿ ಲಕ್ಷ್ಮಿಯ ರೂಪದಲ್ಲಿದ್ಯಾ? ಮತ್ತೆ ದೇವಿ ಲಕ್ಷ್ಮಿ ಕಮಲ ಪುಷ್ಪದ ಒಳಗಡೆ ವಾಸ ಮಾಡ್ತಾಳೆ. ಹಾಗಾಗಿ ನೀನು ಖಂಡಿತ ಇಲ್ಲೇ ಎಲ್ಲೋ ಇದೆಯಾ. ಆದ್ರೆ ನಾನ್ ನಿನ್ನ ಎಚ್ಚರಿಸಲೇಬೇಕು ರಾಧೆ. ಕೊನೆಗೂ ನನ್ನನ್ನ ಕಂಡಿಡಿದ್ ಬಿಟ್ಟೆ ರಾಧಿ. ಜಗತ್ನಲ್ಲಿ ಯಾವುದೇ ಸ್ಥಾನ ಇಲ್ಲ ನಾನ್ ನಿನ್ನ ಹುಡ್ಕಕ್ಕಾಗ್ದೇ ಇರೋಂಥದ್ದು. ಗೊಲ್ಲ, ಆದ್ರೆ ಈಗ್ಲೂ ನಾನು ಒಂದೇ ಮಾತು ಹೇಳೋದು, ನೀನು ನನಗ್ ಮಾಡಿದ್ದು ದೊಡ್ಡ ಮೋಸನೇ. ಈಗ ನಾನ್ ನಿನ್ ಜೊತೆ ಬರೋದಿಲ್ಲ. ನೀನ್ ಏನ್ ಬೇಕಾದ್ರೂ ಮಾಡು. ಇನ್ನು ನಾನು ನಿನ್ ವೃಂದಾವನದಲ್ಲ, ಇನ್ ಮುಂದಕ್ಕೆ ನಾನು ಈ ಹೂವಿನೊಳಗೆ ಇರ್ತೀನಿ. ರಾಧಿ, ನೀನ್ ಇದೇನ್ ಹೇಳ್ತಿದ್ಯಾ? ರಾಧೆ ಅಲ್ಲ, ನಾನು ಲಕ್ಷ್ಮೀ ದೇವಿ. ನಿನಗೀಗ ಎಷ್ಟೇ ಅಚ್ಚರಿ ಆಗ್ಲಿ, ಆದ್ರೆ ನನ್ ಮನ್ಸೇನ್ ಹೇಳುತ್ತೋ ಅದನ್ನೇ ನಾನ್ ಮಾಡೋದು. ನಾರಾಯಣ ನಾರಾಯಣ ಪ್ರಭು. ದೇವಿ ರಾಧೆಯಂತೂ ಕೃಷ್ಣನ ಮಾತನ್ನೇ ಕೇಳುತ್ತಿಲ್ಲ. ಮತ್ತಲ್ಲಿ ಏಕಾಂಗಳ 3 ಅಸುರ ಶಕ್ತಿಗಳು ನಂದ ಯಶೋದೆಯರ ಅಂತ್ಯ ಮಾಡುವುದಕ್ಕೆ ಹೊರಟಿವೆ. ಸಂಕಷ್ಟ ಹೆಚ್ಚುತ್ತಲಿದೆ ಪ್ರಭು, ಹೆಚ್ಚುತ್ತಲೇ ಇದೆ. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಇವತ್ತು ಏನಾದ್ರೂ ಆಗ್ಲಿ, ನೀನ್ ಆಡೋ ಯಾವ ಮಾತನ್ನು ನಾನ್ ಕೇಳೋದೇ ಇಲ್ಲ. ಈಗ ನಾನು ರಾಧೆಗೆ ಹೇಗೆ ಅರ್ಥ ಮಾಡಿಸ್ಲಿ? ದೇವಿ ಲಕ್ಷ್ಮಿ, ನನ್ಗೆ ಅರ್ಥ ಆಯ್ತು ನಿನ್ನ ಸಮಾಧಾನ ಮಾಡೋದು ಹೇಗಂತ. ನೀನ್ ನನ್ ಮೇಲ್ ಕೋಪ ಮಾಡ್ಕೋಬಹುದು, ಆದ್ರೆ ನಿನ್ಗೆ ಇಷ್ಟ ಆಗಿರೋ ಶಂಕದ್ ಮೇಲಲ್ಲ. ದೇವಿ, ನೀನು ಮಾನವೀಯ ರೂಪಕ್ಕೆ ಬಂದು ಸಂಪೂರ್ಣ ಸಾಂಸಾರಿಕಳಾಗಿ ಬಿಟ್ಟೆ. ನೀನು ನಿನ್ನ ಅಹಂಕಾರಕ್ಕೆ ವಶವಾಗಿ ನಡೆಯುತ್ತಿರುವೆ. ಇದು ನಿನ್ನ ಗರಿಮೆಗೆ ಶೋಭೆ ತರುವಂತದ್ದಲ್ಲ. ಇದು ನನ್ನ ಅಪರಾಧವಲ್ಲ, ನಿನಗೆ ಸತ್ಯವನ್ನು ಹೇಳದಿರುವುದು ದೇವಿ. ನೀವು ನಿಮ್ಮ ಸತ್ಯ ತಿಳಿದಿದ್ದೀರಿ, ಆದರೆ ನನ್ನನ್ನು ನನ್ನ ಸತ್ಯದಿಂದ ದೂರವಿಟ್ಟಿರಿ. ಹೀಗೇಕೆ ಪ್ರಭು? ದೇವಿ, ಇದು ನನ್ನದಲ್ಲ, ಬದಲಿಗೆ ನಿನ್ನದೇ ನಿರ್ಣಯವಾಗಿತ್ತು. ಸ್ಮರಿಸಿಕೋ ದೇವಿ, ಏನು ನುಡಿದೆ ನೀನು ಕೃಷ್ಣಾವತಾರದ ಪೂರ್ವ. ಪ್ರಭು, ಕೃಷ್ಣ ಅವತಾರದಲ್ಲಿ ನಿಮ್ಮ ಸಹಯೋಗಿ ಅವಶ್ಯವಾಗಿರುತ್ತೇನೆ, ಆದರೆ ಲಕ್ಷ್ಮೀ ರೂಪದಲ್ಲ, ಬದಲಾಗಿ ರಾಧೆಯ ರೂಪದಲ್ಲಿ. ರಾಧೆಯ ಅವತಾರ ನನ್ನ ಸಂಪೂರ್ಣ ಮಾನವೀಯ ಜೀವನ, ಮತ್ತು ನನಗೆ ಯಾವುದೇ ದೈವಿಕ ಶಕ್ತಿಗಳ ಸ್ಮರಣೆ ಇರುವುದಿಲ್ಲ, ಮತ್ತು ಇದೇ ನನ್ನ ಇಚ್ಛೆ. ಆದರೆ ಹಾಗೇಕೆ ದೇವಿ? ಪ್ರಭು, ಒಮ್ಮೆ ರಾಧೆಗೆ ಸ್ಮರಣೆ ಇದ್ದರೆ
ಅವಳು ಲಕ್ಷ್ಮಿ ಅವತಾರವೆಂದು ಅವಳು ಶುದ್ಧ ಪ್ರೇಮದ ಮಾನವೀಯ ಅನುಭೂತಿಯಿಂದ ವಂಚಿತಳಾಗುತ್ತಾಳೆ. ಆದ್ದರಿಂದ ನಾನು ಮಾನವ ರೂಪದಲ್ಲೇ ಅವತರಿಸಬೇಕಿದೆ. ನೀವು ನನಗೆ ವಚನ ಕೊಡಿ ಪ್ರಭು. ನೀವು ರಾಧೆಯನ್ನು ಅವಳ ಮಾನವೀಯ ರೂಪ ಮತ್ತು ಮಾನವೀಯ ಪ್ರೇಮದ ಜೊತೆಗೆ ಸ್ವೀಕರಿಸಬೇಕು ಮತ್ತು ಎಂದಿಗೂ ಅವಳ ದೈವಿಕ ಶಕ್ತಿಗಳ ಅರಿವು ಮೂಡಿಸಬಾರದು. ನಿನ್ನ ಇಚ್ಛೆಯಂತೆಯೇ ಆಗಲಿ ದೇವಿ. ಸತ್ಯ ಇದೇ ಆಗಿದೆ. ನೀನು ಸ್ವತಃ ನನ್ನಿಂದ ವಚನ ಪಡೆದಿದ್ದೆ. ನಾನು ಕೇವಲ ನನ್ನ ವಚನ ನಿಭಾಯಿಸಿದೆ. ಈಗ ನಿರ್ಣಯ ಸ್ವಯಂ ನೀನೇ ಮಾಡಬೇಕು ದೇವಿ. ಗೊಲ್ಲ, ನನಗೆ ಗೊತ್ತಾಯ್ತು, ಎಲ್ಲ ತಪ್ಪು ನಂದೇ ಆಗಿತ್ತು. ನಾನು ಈ ರೀತಿ ನಿನ್ ಮೇಲೆ ಕೋಪ ಮಾಡಿಕೊಂಡು ಬರಬಾರ್ದಾಗಿತ್ತು. ಇಲ್ಲ ಇಲ್ಲ ರಾಧೆ, ತಪ್ಪು ನಿಂದಾಗಿರ್ಲಿಲ್ಲ, ತಪ್ಪು ನಂದೇ. ನಾನು ಮರ್ತು ಬಿಟ್ಟಿದ್ದೆ ನೀನು ಸ್ವಲ್ಪ ಹಠಮಾರಿ ಅಂತ. ಗೊಲ್ಲ.